ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಚುನಾವಣಾ ಅಖಾಡಕ್ಕೆ ಶಿವಸೇನೆ ಅಭ್ಯರ್ಥಿ ಹಾಕಲಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ. ಅರುಣ್ ಕುಮಾರ್ ಜಡಿಮಠ ಅಖಾಡಕ್ಕೆ ಇಳಿಸಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಮುಂಬೈನಲ್ಲಿ ಏಕನಾಥ್ ಶಿಂದೆ ಅವರನ್ನ ಭೇಟಿ ಮಾಡಿ ಮಾತುಕತೆ ಕೂಡ ಆಗಿದೆ. ಸೊ ದಾವಣಗೆರೆಯಲ್ಲೂ ಕೂಡ ಈಗ ಅಭ್ಯರ್ಥಿಯನ್ನು ಇಳಿಸುವಂಥ ಪ್ರಯತ್ನ. ಸೊ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತೆ. ಹಾಗಾಗಿ BJP ಅಭ್ಯರ್ಥಿಗೆ ಈ ಒಂದು ಮುಳು ಆಗತ್ತಾ ಅನ್ನುವಂಥದ್ದು ಶಿವಸೇನೆ ಅಭ್ಯರ್ಥಿ. ಸೊ ದಾವಣಗೆರೆಯಲ್ಲಿ ಅರುಣ್ ಕುಮಾರನ್ನು ಕಣಕ್ಕಿಳಿಸೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗ್ತಾ ಇದೆ. ಶಿವಸೇನೆ ಏಕನಾಥ್ ಶಿಂದೆ ಬಣದ ನಿರ್ಧಾರ ಆಗಿದೆ. ಸೊ ಹಾಗಾಗಿ ನಿನ್ನೆ ಮಹಾರಾಷ್ಟ್ರ ಮತ್ತು DCM ಅವರನ್ನು ಅಂದರೆ ಏಕನಾಥ್ ಶಿಂದೆ ಅವರನ್ನ ಭೇಟಿ ಮಾಡಿ ವಾಪಸ್ ಬಂದಿರುವಂಥದ್ದು ರಾಜ್ಯ ಶಿವಸೇನೆ ನಿಯೋಗ. ಸೊ ಹಾಗಾಗಿ ಕರ್ನಾಟಕದ ಶಿವಸೇನೆ ರಾಜ್ಯಾಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ಭೇಟಿಯನ್ನು ಕೊಡುತ್ತೆ. ದಾವಣಗೆರೆಯಲ್ಲಿ ಅರುಣ್ ಕುಮಾರನ್ನ ಕಣಕ್ಕಿಳಿಸಬೇಕು ಅನ್ನೋಂಥ ಮಾತುಕತೆ ಆಗಿದೆ ಅಂತೆ. ಸೊ ಮತವನ್ನು ಡಿವೈಡ್ ಆಗುತ್ತೆ. ಒಂದು ವೇಳೆ ಶಿವಸೇನೆ ಕಡೆಯಿಂದ ಏನಾದರೂ ಫೈಟಿಂಗ್ ಇತ್ತು ಅಥವಾ ನಾಮಪತ್ರ ಸಲ್ಲಿಕೆ ಆಯಿತು ಅಂತ ಹೇಳಿದ್ರೆ, ಇವರು ಕೂಡ ಕಣಕ್ಕೆ ಇಳಿತು ಅಂತ ಹೇಳಿದ್ರೆ ಸಹಜವಾಗಿ ಮತ ಡಿವೈಡ್ ಆಗಬೇಕು, ಇನ್ನೊಬ್ಬರಿಗೆ ಮೂರನೇ ವ್ಯಕ್ತಿಗೆ ಲಾಭ ಆಗುತ್ತೆ. ಆ ಪ್ಲಾನ್ ಏನಾದರೂ ಇದೆಯಾ ಶಿವಸೇನೆ ಕಡೆಯಿಂದ ಅನ್ನುವಂಥ ಅನುಮಾನ ಪ್ರಶ್ನೆ ಈಗ. ಸಹಜವಾಗಿ ಮಹಾರಾಷ್ಟ್ರದಲ್ಲಿ BJP ಜೊತೆ ಮೈತ್ರಿಯನ್ನು ಮಾಡಿಕೊಂಡಿರುವಂಥ ಶಿವಸೇನೆ ಆದರೂ ಕೂಡ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸಬೇಕು ಅನ್ನೋಂಥ ಲೆಕ್ಕಾಚಾರ ಇರಬಹುದು ಶಿವಸೇನೆ ಕಡೆಯಿಂದ. ಸೊ ಇದೀಗ ದಾವಣಗೆರೆಯಲ್ಲೂ ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನುವಂಥ ವಿಚಾರ ಇದೆಯಂತೆ. ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಅಂತೆ. ಗೊತ್ತಿಲ್ಲ ಇದು ಎಷ್ಟು ಹಿನ್ನಡೆ ಆಗುತ್ತೆ BJPಗೆ ಅಂತ.